ಹೇ ಎವ್ರಿವಾನ್, ನಮಸ್ಕಾರ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಅತ್ತೆ ಸ್ಪೆಷಲ್ ಸಿಂಪಲ್ ಆಗಿರೋ ನಾಟಿ ಸ್ಟೈಲ್ ಮಟನ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಮೊದಲಿಗೆ ಹೆವಿ ಬಾಟಮ್ ಇರೋ ಕುಕ್ಕರ್ ಅಥವಾ ಕಡಾಯಿ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದಮೇಲೆ ಮಟನ್ ಹಾಕಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ವಾಟರ್ ಫುಲ್ ಅಬ್ಸರ್ವ್ ಆಗೋ ತನಕ ಕುಕ್ ಮಾಡಬೇಕು. ಇನ್ನೊಂದು ಕಡೆ ಪ್ಯಾನಲ್ಲಿ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದಮೇಲೆ 1.5 ಚಾಪ್ಡ್ ಆನಿಯನ್, 1 ಹೋಲ್ ಗಾರ್ಲಿಕ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಗಾರ್ಲಿಕ್ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಅರ್ಧ ಕಪ್ ತೆಂಗಿನಕಾಯಿ, ಅರ್ಧ ಕಪ್ ಪುದೀನ, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ 4 ಪೀಸ್ ಜಿಂಜರ್, ಸ್ಮಾಲ್ ಪೀಸಸ್ ಹಾಕ್ಕೊಳ್ಳಿ, 1 ಫುಲ್ ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು, ಅರ್ಧ ಈರುಳ್ಳಿ, 1 6 ಪೀಸ್ ಚಕ್ಕೆ, 14 ಲವಂಗ, 2 ಗ್ರೀನ್ ಚಿಲ್ಲಿ, 18ರಿಂದ 20 ಒಣಮೆಣಸಿನ್ಕಾಯಿ, ಬ್ಯಾಡ್ಗಿ 2 ಗುಂಟೂರು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಬೋದು. ಮುಂಚೆನೇ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗಸಗಸೆ ಮುಂಚೆನೇ ಹಾಕ್ಕೊಳ್ಬೋದು, ನಾನು ಮರ್ತು ಹೋಗಿದ್ದೆ, ಸೊ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. 3 to 4 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮನೇಲೇ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಮಟನ್ ಫುಲ್ ವಾಟರ್ ಅಬ್ಸರ್ವ್ ಆಗಿದೆಯಾ ನೋಡಿಕೊಂಡು ಗ್ರೈಂಡ್ ಮಾಡಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ರೆಡ್ ಕಲರ್ ಬೇಡ, ಗ್ರೀನ್ ಕಲರ್ ಗ್ರೇವಿ ಬೇಕು ಅಂದರೆ ಒಣಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಮುಂಚೆನೇ ಸಾಲ್ಟ್ ಆ್ಯಡ್ ಮಾಡಿದ್ದೀವಿ, ಬೇಕು ಅಂದರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ಕೊಳ್ಳಿ. ಮಟನ್ ಎಳೆದಾಗಿದ್ರೆ 1 ವಿಷಲ್ ಸಾಕಾಗತ್ತೆ, ಇಲ್ಲಾಂದರೆ ನೋಡಿಕೊಂಡು 2 ವಿಷಲ್ ಬರೆಸ್ಕೊಳ್ಳಿ. ಡಿಲಿಷಿಯಸ್ ಆಗಿರೋ ಮಟನ್ ಕರಿ ರೆಡಿ. ಓಕೆ, ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.